ನಮ್ಮ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳು ಪತ್ರವನ್ನು ಬರೆದು ಎಲ್ಲ ವಿಚಾರಗಳನ್ನ ಪತ್ರದಲ್ಲಿ ಹೇಳಿದ್ದಾರೆ. ಒಂದು ಸುದೀರ್ಘವಾದಂಥ ಪತ್ರ ಇದೆ, ವಿವರವಾದ ಪತ್ರ ಇದೆ. ಅದರಲ್ಲಿ ನಾವು ಮಾಡಿರುವಂಥ ಕೆಲಸಗಳಿಂದ ಪ್ರಾರಂಭ ಆಗಿ ರಾಷ್ಟ್ರದ ರಾಜಕಾರಣದ ಸಂಪೂರ್ಣ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಗೆದ್ದು ಬರಬೇಕನ್ನುವಂಥ ಆರೈಕೆ ಮಾಡಿದ್ದಾರೆ. ಮತದಾರರಿಗೆ ಬಸವರಾಜ ಬೊಮ್ಮಾಯಿಯವ್ರನ್ನ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಆರಿಸ್ಕೊಂಡ್ಬರ್ಬೇಕನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಪ್ರಧಾನಮಂತ್ರಿಗಳಿಗೆ ಆಭಾರಿಯಾಗಿದ್ದೀನಿ, ಕೃತಜ್ಞತೆ ಸಲ್ಲಿಸ್ತೇನೆ. ಒಬ್ಬ ಪ್ರಧಾನಮಂತ್ರಿ ಈ ಥರ ಕ್ಯಾಂಡಿಡೇಟ್ಗಳಿಗೆ ಹೇಳುವಂಥದ್ದು, ಶುಭಾಶಯ ಕೋರುವಂಥದ್ದು, ನೈತಿಕ ಧೈರ್ಯ ತುಂಬುವಂಥ ಕೆಲಸ ಬೇರೆ ಯಾವ ಪ್ರಧಾನಮಂತ್ರಿ ಮಾಡಿಲ್ಲ. ಆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಜನತೆ ಅವರ ಒಂದು ಕರೆಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾರೆ ಅಂತ ನಿರೀಕ್ಷೆ ನನಗೆ. ಮಾಜಿ ಶಾಸಕರು ನೆಹರು ಪಕ್ಷ ತೊರೆತಿದ್ದಾರೆ, ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೇನು ಮಾಹಿತಿ ಇಲ್ಲ, ಯಾವ್ದು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಟಿಕೆಟ್ ಅನೌನ್ಸ್ ಆದಾಗ ನೀವು ಹೇಳಿದ್ರಿ ಓಲೇಕರ್ ಜೊತೆ ಮಾತಾಡ್ತೀನಿ ಅಂತ, ಇದುವರೆಗೂ ಮಾತಾಡಿಲ್ಲ. ಅಲ್ಲ, ನಾನು ಒಂದ್ಸತಿ ಮಾತಾಡಿದ್ದೀನಿ, ಬೇರೆಯವರೆಲ್ಲ ಮಾತಾಡಿದ್ದಾರೆ. ಆದರೆ ಅವರು ಅಲ್ಟಿಮೇಟ್ಲಿ ಅವ್ರವ್ರ ನಿರ್ಧಾರ ಅವರೇ ತಗೋಬೇಕು. ಪ್ರಕಾಶ್ ರಾಜ್ ಅವರು ಕೇಂದ್ರದಲ್ಲಿ ಆತಂಕವಾದಿಗಳ ಸರ್ಕಾರ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ಹಾವೇರಿಯಲ್ಲಿ ಮಾತಾಡುವಾಗ. ಪ್ರಕಾಶ್ ರಾಜ್ ಅವರು ಪೂರ್ವಗ್ರಹ ಪೀಡಿತ ವ್ಯಕ್ತಿ. ನಾವು ಕೇಳಿದ್ನ ಅದಕ್ಕೆ ಪ್ರಕಾಶ್ ರಾಜ್ ಅವರು ಪೂರ್ವಗ್ರಹ ಪೀಡಿತ ವ್ಯಕ್ತಿ. ಅವ್ರು ಏನೇ ಮಾತಾಡಿದ್ರು ಕೂಡ ಒಂದು ಅಜೆಂಡಾ ಇಟ್ಕೊಂಡು ಮಾತಾಡ್ತಾರೆ. ಅದರ ಸತ್ಯಾಂಶ ಇಲ್ಲ, ಒಂದನೇದು. ಎರಡನೇದಾಗಿ ಆತಂಕವಾದಿಗಳಿಗೆ ಆತಂಕರು ಅನ್ನುವಂಥದ್ದು ಮೋದಿಯವರು ಹೇಳಿದ್ದಾರೆ. ನಾವು ಆತಂಕವಾದಿಗಳನ್ನು ಈ ನೆಲದಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅವರು ಯಾವ ಆತಂಕವಾದಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದು ಇಷ್ಟು ಮಾತ್ರ ಕರೆ, ಭಯೋತ್ಪಾದಕರಿಗೆ ಆತಂಕವಾದಲ್ಲಿ ಮೋದಿ ಸರ್ಕಾರದಲ್ಲಿ ಈ ನೆಲದ ಮೇಲೆ ಯಾವುದೇ ಅವಕಾಶಗಳು ಸಿಗಲ್ಲ. ಇನ್ನೊಂದು ಮಾತು ಹೇಳಿದ್ರು, ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಭಯೋತ್ಪಾದಕರು ಅನ್ನುವಂತ ಪಟ್ಟ ಕಟ್ತಾರೆ. ಅಲ್ಲಿ ಭಯೋತ್ಪಾದಕರು ಕೃತ್ಯ ಮಾಡಿದವ್ರಿಗೆ ಭಯೋತ್ಪಾದಕ ಅಂತಾರೆ. ಯಾರು ಭಯೋತ್ಪಾದಕರಲ್ಲ ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಪ್ರಕಾಶ್ ರಾಜ್ ಅವರು ಒಳ್ಳೆ ನಟ, ಒಳ್ಳೆ ಖ್ಯಾತಿ ಇದೆ. ಹಲವಾರು ಕಾಂಟ್ರವರ್ಸಿಗಳನ್ನು ಈಗಾಗಲೇ ಅವರು ಮಾತನಾಡಿದ್ದಾರೆ. ಕಾಂಟ್ರವರ್ಸಿ ಮುಖಾಂತರನೇ ಅವರು ಸಾರ್ವಜನಿಕದಲ್ಲಿ ಪ್ರಸ್ತುತ ಇರಬೇಕಂತ ತೀರ್ಮಾನ ಮಾಡಿದ್ರೆ ನಾವೇನು ಮಾಡಕ್ಕೆ. ಸರ್, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರ್ತದೆ. ಅದರಲ್ಲಿ 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನವರೇ ಇದ್ದಾರೆ. ಗೆಲುವು ನಿಶ್ಚಿತ. ಇದೇನು ಹೊಸದು ಹೇಳಕತ್ತಿಲ್ಲ, ಚುನಾವಣೆಯ ಗೆಲುವು ನಿಶ್ಚಿತ ಅಂತ ಹೇಳ್ತಾರೆ. ಅಲ್ಲಲ್ಲ, ಚುನಾವಣೆಯ ಪ್ರಚಾರದ ಅಂತಿಮ ಚರಣದಲ್ಲಿದ್ದೇವೆ. ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಕಾಂಗ್ರೆಸ್ನವ್ರು ಮತ್ತೆ ಬಿಜೆಪಿ ಗೆಲುವು ಅಂತ ಹೇಳ್ತಾರೆ. ಅವ್ರು ತಮ್ದು ಹೇಳ್ಕೊಂಡು ಯಾವ ರೀತಿ ಇದೆ ಸರ್? ಅಲ್ಲ, ನನ್ಕಿಂತ ನೀವೇ ಎಲ್ಲ ನಮ್ಮ ಹಲವಾರು ಕಾರ್ಯಕ್ರಮ ಭಾಗವಹಿಸಿದ್ದೀರಿ. ಜನ ಉತ್ಸಾಹದಿಂದ ನಮ್ಮ ನಿರೀಕ್ಷೆ ಮೀರಿ ಇವತ್ತು ಬರ್ತಾ ಇದ್ದಾರೆ ಮತ್ತು ಎಲ್ಲ ವರ್ಗದ ಜನ, ಮಹಿಳೆಯರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಅಂತರದಿಂದ ಗೆಲ್ಲುವಂತ ವಿಶ್ವಾಸ ನನಗೆ. ಈಗ ಪೆನ್ಡ್ರೈವ್ ಪ್ರಕರಣ ರಾಜ್ಯ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದ್ ಬಿಟ್ರೆ ಏನ್ ಬೇರೆ ಇಲ್ಲ. ನಿಮ್ಗೆ ಬಿಜೆಪಿ ಮೇಲೆ ಆರೋಪಗಳು ಬರ್ತಾ ಇರೋದು. ಮಹಿಳೆಯರ ಪರವಾಗಿ ನೀವು ನಿಲ್ತೀರಾ ಸರ್? ನಾವು ಆಗ್ಲೇ ನೋಡ್ರಿ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಗೃಹ ಸಚಿವರಿಂದ ಹಿಡಿದು ಎಲ್ಲರೂ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು, ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ತನಿಖೆ ಮಾಡಲಿ. ತನಿಖೆ ಪ್ರಾರಂಭ ಮಾಡದೆ ಯಾಕೆ ಡಿಲೇ ಮಾಡಿದ್ರು ಅಂತ ನಮ್ಮ ಗೃಹ ಸಚಿವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮೊದಲು ಕಾಂಗ್ರೆಸ್ನ ಉತ್ತರ ಕೊಡಲಿ. ಎರಡನೇದಾಗಿ ಈ ತನಿಖೆಯಲ್ಲಿ ಏನೇ ಬಂದರೂ ಕೂಡ ತನಿಖೆಯಲ್ಲಿ ನಾವು ಅದನ್ನ ಒಪ್ಕೊಳ್ತೀವಿ, ಶಿಕ್ಷೆ ಆಗಬೇಕು. ತಪ್ಪಾದ ಶಿಕ್ಷೆ ಸಿಕ್ತು ಅಂತ ನಿಮ್ ಕೈವಾಡಿದೆ ಅಂತಾರ ಅವ್ರು. ಅಲ್ಲಲ್ಲ, ವೀಸಾ ಹೆಂಗ್ ಸಿಕ್ತು, ಏನ್ ಸಿಕ್ತು ಅನ್ನುವಂಥದ್ದು ಕೆಲವು ಕಂಟ್ರಿಗಳಿಗೆ ಮುಂಚೆನೇ ವೀಸಾ ಸಿಕ್ಕಿರ್ತದೆ. ವೀಸಾ ಮುಂಚೆ ತಗೊಂಡಿರ್ತಾರೆ, ಒಂದೇ ದಿವಸ ಹೆಂಗ್ ಸಿಗ್ತದೆ ನಿಮ್ಗೆ ಗೊತ್ತಾ? ಯಾವತ್ತು ಅಪ್ಲೈ ಮಾಡಿದ್ದಾರೆ, ಯಾವ ಕೊಟ್ಟಿದ್ದಾರೆ ಅಂತ. ನಿಮಗೆ ಇನ್ನೊಂದು, ವೀಸಾ ಕೊಡೋದು ಆ ದೇಶದ ಕೌನ್ಸುಲೇಟ್ಸ್, ಭಾರತ ಸರ್ಕಾರ ಅಲ್ಲ. ಜರ್ಮನಿಗೆ ವೀಸಾ ಕೊಡೋದು ಜರ್ಮನ್ ಸರ್ಕಾರ, ಭಾರತ ಸರ್ಕಾರ. ಇಷ್ಟು ಪ್ರಾಥಮಿಕ ಜ್ಞಾನ ಇರಬೇಕು ಕಾಂಗ್ರೆಸ್ನವರು. ಎಲ್ಲಿಗೆ ಹೋಗಿ ನಿಂತ್ಕೊಂಡಿದೆ? ಸಿದ್ದರಾಮಯ್ಯನವ್ರ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು ತೀರ್ಕೊಂಡಾಗ ಅವ್ರದ್ದು ಬಾಡಿ ತರುವಾಗ ಮೋದಿ ಅವರು ಹೆಲ್ಪ್ ಮಾಡಲಿಲ್ಲ ಅನ್ನೋ ಲೆವೆಲ್ಗೆ ಸಿದ್ದರಾಮಯ್ಯವ್ರು ಮಾತಾಡೋ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ. ಗೊತ್ತಿಲ್ಲ ನನಗೆ, ನಾನು ಅಷ್ಟು ದೊಡ್ಡವನಿಲ್ಲ. ಹಿಂದೇನಾಯ್ತು ಅನ್ನೋದು ನನ್ಗೆ ಗೊತ್ತಿಲ್ಲ ಅವಾಗ. ಆದರೆ ಇಂಥ ಘಟನೆ ನಡೆದಾಗ ಖಂಡಿತವಾಗೂ
ನಾವು ಯಾರೂ ಕೂಡ ಇಂಥ ಘಟನೆಗಳನ್ನು ನಾವು ಹಗುರವಾಗಿ ತಗೋಬಾರ್ದು, ಗಂಭೀರವಾಗಿ ತಗೋಬೇಕು ಮತ್ತು ತನಿಖೆ ಆಗಬೇಕು. ತಪ್ಪಿದ್ರೆ ಶಿಕ್ಷೆ ಆಗಬೇಕು. ಕಾಂಗ್ರೆಸ್ ಇದರ ಲಾಭ ಪಡಿತಾ ಇದೆ ಅಂತ ಸರ್. ಹಾ? ಕಾಂಗ್ರೆಸ್ ಇದರ ಲಾಭ ಏನಾದ್ರು ಪಡ್ಕೊಳ್ತಾ ಇದೆಯಾ? ಯಾರು ನಮ್ಮ ಗಮನದಲ್ಲಿ ಯಾರು ಲಾಭ ತಗೊಳ್ತಾರೆ, ಯಾರು ಲಾಭ ಇಲ್ಲ, ಅದು ಬಹಳ ಪ್ರಾಮುಖ್ಯ ಅಲ್ಲ. ನ್ಯಾಯ ಸಿಗೋದು ಪ್ರಾಮುಖ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.